ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನೋಡಿ, ಈ ವಿಡಿಯೋದಲ್ಲಿ ನಾನೊಂದು ಮಷಿನ್ ಎಂಬ್ರಾಯ್ಡರಿ ವರ್ಕ್ ಬ್ಲೌಸ್ನ ಯಾವ ರೀತಿ ಕಟ್ ಮಾಡ್ಕೋಬೇಕು ಮತ್ತು ಸ್ಟಿಚ್ ಮಾಡ್ಕೋಬೇಕು ಪರ್ಫೆಕ್ಟ್ ಫಿನಿಶಿಂಗು ಮತ್ತು ಫಿಟ್ಟಿಂಗ್ ಜೊತೆಗೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ತುಂಬಾ ಬ್ರಾಡ್ ಆಗಿದೆ ಈ ಒಂದು ವರ್ಕ್ ಡಿಸೈನು. ಸೊ ನೋಡಿ, ಇದನ್ನು ನಮಗೆ ಮೆಷರ್ಮೆಂಟ್ಗೆ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಸ್ವಲ್ಪ ಚೇಂಜಸ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಸೊ ಇದು ಕೊಟ್ಟಿರೋ ಮೆಷರ್ಮೆಂಟ್ ಬ್ಲೌಸಲ್ಲಿ ಕರೆಕ್ಷನ್ಸ್ ಸ್ವಲ್ಪ ಇದ್ದಾವೆ. ಸೊ ಇದನ್ನು ಕರೆಕ್ಷನ್ ಮಾಡಿ ನನಗೆ ಬ್ಲೌಸು ಸ್ಟಿಚ್ ಮಾಡಿಕೊಡಿ, ಇದು ನಮಗೆ ಕರೆಕ್ಟಾಗಿಲ್ಲ ಅಂತ ಹೇಳಿದರು. ಸೊ ಅದನ್ನು ನಾನು ಕರೆಕ್ಷನ್ ಮಾಡಿಕೊಂಡು ಬ್ಲೌಸ್ನ ಸ್ಟಿಚ್ ಮಾಡಿಕೊಡ್ಬೇಕು ಅಂತ ಮೆಷರ್ಮೆಂಟ್ನ ತೊಗೊಳ್ತಾ ಇದ್ದೀನಿ. ಫಸ್ಟಿಗೆ ನಾನು ವೇಸ್ಟ್ ಮೆಷರ್ಮೆಂಟ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ತೀನಿ. ವೇಸ್ಟ್ ಮೆಷರ್ಮೆಂಟ್ ಇದೆ 32.5 ಇದೆ. ಅದನ್ನ ಫಸ್ಟು ಡಿವೈಡೆಡ್/4 ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟು ಬ್ಲೌಸ್ ಲೆಂತ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೋಬೇಕಾಗತ್ತೆ. ಬ್ಲೌಸ್ ಲೆಂತ್ ಬರ್ತಿದೆ ಇಲ್ಲಿ ನನಗೆ 13.5 ನಮಗೆ ಲೆಂತ್ ಬರ್ತಿದೆ. ಮತ್ತು ಚೆಸ್ಟ್ ಬಂದು 9.75 ಬರ್ತಿದೆ, 9.75 ಬರ್ತಿದೆ. ಸೊ ಇಷ್ಟು ಫಸ್ಟಿಗೆ ಮಾರ್ಕ್ನ ಮಾಡ್ಕೋಬೇಕಾಗತ್ತೆ. ಸೊ ಇದನ್ನು ನಾನು ಫಸ್ಟಿಗೆ ಲೆಂತ್ನ ಮಾರ್ಕ್ ಮಾಡ್ಕೊಳ್ತೀನಿ. ಯಾವುದೇ ಬ್ಲೌಸ್ ತೊಗೊಳ್ಳಿ ನೀವು ಲೆಂತ್ನ ಫಸ್ಟ್ ಮಾರ್ಕ್ ಮಾಡ್ಕೊಳ್ಳಿ. ನೋಡಿ 13.5 ಬೇಕು. 1 ಇಂಚನ್ನ ಆ್ಯಡ್ ಮಾಡ್ಕೊಂಡು ನಾನು 14.5ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಫಸ್ಟ್ ಲೆಂತಿಗೆ ಮಾರ್ಕ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ತೊಗೋಬೇಕಾಗಿರೋದು ನಾವು ವೇಸ್ಟ್ ಮೆಷರ್ಮೆಂಟು. ನೋಡಿ 32 ನಮಗೆ 2 ಮಾಡ್ಕೊಂಡಾಗ ವೇಸ್ಟ್ ಎಷ್ಟು ಬರುತ್ತೆ ಅಂತ ಮಾರ್ಕ್ ಮಾಡ್ಕೊಳ್ಳಿ. ನೋಡಿ 8.1 ಬರುತ್ತೆ. ಸೊ ಅದನ್ನ ಮಾರ್ಕ್ ಮಾಡಿಕೊಂಡೆ. ಮತ್ತು ಡಾಟ್ಗೆ 1 ಇಂಚು, ಎಕ್ಸ್ಟ್ರಾ ಮಾರ್ಜಿನ್ 1.5 ಇಂಚು. ಚೆಸ್ಟ್ನೂ ಅಷ್ಟೇ ನೋಡಿ 9.75 ಚೆಸ್ಟ್ನ ಮಾರ್ಕ್ ಮಾಡಿಕೊಂಡೆ. ಇಷ್ಟಾದಮೇಲೆ ಫಸ್ಟು ನೆಕ್ ವಿಡ್ತ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳೋಣ ಬನ್ನಿ. ನೋಡಿ, ನೆಕ್ ವಿಡ್ತಿಲ್ಲಿ ನಾನು 4.25 ಕೊಡಿಸಿದ್ದೀನಿ. ನೆಕ್ ವಿಡ್ತು 4.25 ಆ್ಯಕ್ಚುಲಿ 4.5 ಕೊಡಿಸಿದ್ದೀನಿ. ಸೊ ಯಾಕಂದರೆ ಇದು ತುಂಬಾ ಬ್ರಾಡಾಗಿ ಬರುತ್ತೆ ನೆಕ್ದು. ಸೊ ಹಾಗಾಗಿ ಶೋಲ್ಡರ್ ಡ್ರಾಪ್ ಆಗೋ ಚಾನ್ಸಸ್ ಇರುತ್ತೆ ನೆಕ್ ವಿಡ್ತ್ ಜಾಸ್ತಿ ತಗೊಂಡ್ರೆ. ಸೊ ಹಾಗಾಗಿ ನಾನಿಲ್ಲಿ ನೆಕ್ ವಿಡ್ತ್ ಕಡಿಮೆ ಮಾಡಿಸಿದ್ದೀನಿ. ಸೊ ಇದು 3 ಇಂಚಸ್ಸು, ಇದು 2.25 ಇಂಚಸ್ಗೆ ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಇನ್ನು 1/4 ಇಂಚ್ ನಾವು ಸ್ಟಿಚ್ಚಿಂಗಿಗೆ ಇಟ್ಕೋಬೇಕಾಗತ್ತೆ. ಸೊ ಇಷ್ಟಾದಮೇಲೆ ಆರ್ಮೋಲ್ ಎಷ್ಟು ಬೇಕು ಲೂಸು ಅಂತ ನೋಡಿ. ಇದು ಆರ್ಮೋಲ್ ನಮಗೆ ಬ್ಯಾಕ್ ಪಾರ್ಟಿಗೆ ಬಂದುಬಿಟ್ಟಿದೆ. ಸೊ ಇದು ಮೆಷರ್ಮೆಂಟು ಕರೆಕ್ಟಾಗಿಲ್ಲ. ಸೊ ಅದನ್ನ ಚೇಂಜಸ್ ಮಾಡ್ಕೊಳ್ಳೋಕೆ ಹೇಳಿದ್ರಲ್ಲ. ಸೊ ನಾನಿಲ್ಲಿ 6 ಇಂಚ್ ತೊಗೊಳ್ತಾ ಇದ್ದೀನಿ. ಫಸ್ಟಿಗೆ ನಮ್ಗೆ ಆರ್ಮೋಲ್ ಕರೆಕ್ಟಾಗಿ ಬರುತ್ತಾ ಅಂತಲೂ ಚೆಕ್ ಮಾಡ್ಕೋಬೇಕಾಗತ್ತೆ. ಇದು ಫಿಕ್ಸ್ ಅಲ್ಲ, ನಾನು ಚೇಂಜಸ್ ಮತ್ತು ಮೆಷರ್ಮೆಂಟ್ ತೊಗೊಂಡು ಚೇಂಜಸ್ ಮಾಡಬೇಕಾಗಿ ಬಂದರೆ ಚೇಂಜಸ್ ಮಾಡ್ಕೊಳ್ತೀನಿ. ನೋಡಿ ಈ ರೀತಿ 6 ಇಂಚಿಗೆ ಮಾರ್ಕ್ ಮಾಡಿದ್ದಾದಮೇಲೆ ಇಲ್ಲಿಂದ ನಾನು ಇಲ್ಲಿ ತುಂಬ ಬ್ರಾಡಾಗಿ ಬರೋದ್ರಿಂದ ನಾನಿಲ್ಲಿ 1 ಇಂಚ್ ಅಷ್ಟೇ ತೊಗೊಳ್ತೀನಿ. ಇಲ್ಲಿ ರಿಂಕಲ್ ಬರೋ ಚಾನ್ಸಸ್ ಇರುತ್ತೆ. ನೆಕ್ಕು ತುಂಬ ಬ್ರಾಡ್ ಬಂದಷ್ಟು ನೀವಿಲ್ಲಿ ಆರ್ಮೋಲಲ್ಲಿ ಜಾಸ್ತಿ ಕಡಿಮೆ ವೇರಿಯೇಷನ್ ಮಾಡ್ಕೋಬೇಕಾಗತ್ತೆ. ಸೊ ನಾನಿಲ್ಲಿ 1 ಇಂಚ್ ಅಷ್ಟೇ ತೊಗೊಳ್ತಾ ಇದ್ದೀನಿ. ಸೊ 1 ಇಂಚ್ ತೊಗೊಂಡ್ರೆ ನಮಗೆ ಇಲ್ಲಿ ಯಾವುದೇ ರೀತಿ ರಿಂಕಲ್ ಬರೋಲ್ಲ ಅನ್ನೋ ಒಂದೇ ಉದ್ದೇಶ. ಸೊ ಇಲ್ಲಿ ನಮ್ಗೆ ಡೀಪ್ ಕಡಿಮೆ ಆದಷ್ಟು ನಾನಿಲ್ಲಿ 1/4, 1.5, 1/3 ಈ ಥರ ಡೀಪು ಕಡಿಮೆ ಆದಷ್ಟು ಇಲ್ಲಿ ನಾನು ಜಾಸ್ತಿ ತೊಗೊಳ್ತೀನಿ. ನೋಡಿ ಕರ್ವ್ ಸ್ಕೇಲ್ ತೊಗೊಂಡು ನೀಟಾಗಿ ಈ ರೀತಿ ಶೇಪ್ನ ಡ್ರಾ ಮಾಡಿಕೊಂಡೆ. ಇಷ್ಟಾದಮೇಲೆ ನೋಡಿ ಇಲ್ಲಿಂದ ನಾನೊಂದು 1/4 ಇಂಚಷ್ಟು ಒಳಗಡೆಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಇದು ಡೀಪ್ ನೆಕ್ ಬ್ಲೌಸ್ ಆಗಿರೋದ್ರಿಂದ ನಾವು ಫಿಟ್ಟಿಂಗಾಗಿ ಪರ್ಫೆಕ್ಟಾಗಿ ಬರಬೇಕು ಅಂದರೆ ನಾನು ಇಲ್ಲಿ 1/4 ಇಂಚಷ್ಟು ಒಳಗಡೆಗೆ ಈ ರೀತಿ ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಈ ಎಲ್ಲ ಕೆಲವೊಂದು ಚೇಂಜಸ್ ಮಾಡ್ಕೊಂಡ್ರೇ ನಮಗೆ ಬ್ಲೌಸು ಫಿಟ್ಟಿಂಗ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ಸೊ ಹಾಗಾಗಿ ಹೇಳ್ತಿರ್ತೀವಿ ನಾವು ವೀಡಿಯೋನೆಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಅಂತ. ಸೊ ಕೊನೆ ತನಕ ನೋಡಿದ್ರೇ ಇವೆಲ್ಲ ನಿಮಗೆ ಗೊತ್ತಾಗೋದು. ನೆಕ್ಸ್ಟ್ ಡೀಪ್ನ ಮಾರ್ಕ್ ಮಾಡ್ಕೊಳ್ಳೋದಾದರೆ ಬ್ಲೌಸು ಕೆಳಗಡೆ ಬಾಟಮಲ್ಲಿ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ತೀನಿ. ನೋಡಿ 4 ಇಂಚ್ ತೊಗೊಳ್ತೀನಿ. ನನಗೆ 3.25 ಇಂಚು ರೆಡಿ ಬರುತ್ತೆ. ಸೊ ಇಲ್ಲಿ ಬ್ರಾಡ್ನೆಸ್ ಕೊಡ್ತಿದ್ದೀವಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು 4 ಇಂಚ್ ತೊಗೊಳ್ತಾ ಇದ್ದೀನಿ ನಾನಿಲ್ಲಿ. ಸೊ ನಿಮ್ಗೆ ಎಷ್ಟು ಬ್ರಾಡ್ ಬೇಕೋ ಅಷ್ಟು ಬ್ರಾಡ್ ನೀವು ತೊಗೋಬೋದು. ಇದು ನಾನು ತುಂಬಾ ಬ್ರಾಡಾಗಿ ಬ್ಲೌಸ್ನ ಸ್ಟಿಚ್ ಮಾಡ್ತಾ ಇರೋದು. ಈ ಡೀಪ್ ಬ್ರಾಡಾಗಿ ಬರುತ್ತೆ. ಸೊ ಆ ರೀತಿ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಏನೆಲ್ಲ ಚೇಂಜಸ್ ಮಾಡ್ಕೋಬೇಕು ಅಂತ ಈಗಾಗಲೇ ನೀವು ನೋಡಿದ್ರಲ್ಲ. ಬ್ಯಾಕಲ್ಲಿ ಆರ್ಮೋಲ್ ಹತ್ರ ಚೇಂಜಸ್ ಮಾಡಬೇಕಾಗತ್ತೆ ಮತ್ತು ಚೆಸ್ಟ್ ಪಾಯಿಂಟಲ್ಲಿ ಚೇಂಜಸ್ ಮಾಡಬೇಕಾಗತ್ತೆ. ಆ ರೀತಿ ಚೇಂಜಸ್ನ ಮಾಡ್ಕೋಬೇಕಾಗತ್ತೆ. ಸೊ ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಮಾರ್ಕ್ ವೀಲ್ ತೊಗೊಂಡು ಮಾರ್ಕ್ ಮಾಡ್ಕೊಳ್ತೀನಿ. ಯಾರೆಲ್ಲ ಹೊಸದಾಗಿ ನಾನು ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಹೆಚ್ಚು ವೀಡಿಯೋಗಳು ಪ್ಯಾಟರ್ನ್ ಬ್ಲೌಸಸ್ ಆಗಿರ್ಬೋದು, ಡಿಸೈನರ್ ಬ್ಲೌಸಸ್ ಆಗಿರ್ಬೋದು, ತುಂಬ ವೆರೈಟಿ ಬ್ಲೌಸಸ್ಸು ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ.
ಸೊ ಕಲಿಯೋ ಇಂಟ್ರೆಸ್ಟ್ ಇರೋರು ಖಂಡಿತ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನಾನು ಹಾಕಿದ ತಕ್ಷಣವೇ ನಿಮಗೆ ಬರುತ್ತೆ, ನೀವು ನೋಡ್ಬೋದು, ಕಲ್ತ್ಕೋಬೋದು. ಸೊ ಹಾಗಾಗಿ ಫಸ್ಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಬರ್ತಾಯಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ನನಗೆ ರೆಡಿ 8 ಬೇಕಾಗತ್ತೆ. ಸೊ 1/2 ಇಂಚು ಶೋಲ್ಡರ್ ಅಟ್ಯಾಚಿಗೆ ಬಿಟ್ಟು 8 ಬರ್ತಿದೆಯಾ ಅಂತ ಚೆಕ್ ಮಾಡ್ತೀನಿ. ನೋಡಿ ನನಗೆ ಇಲ್ಲಿ ಜಾಸ್ತಿ ಬರ್ತಿದೆ. ಸೊ ನಾನೊಂದು 1/2 ಇಂಚಷ್ಟು ಮೇಲಕ್ಕೆ ತೊಗೊಳ್ತೀನಿ. 1/2 ಇಂಚಷ್ಟು ಮೇಲಕ್ಕೆ ತೊಗೊಂಡು ನೋಡಿ ಇಲ್ಲಿ 1 ಇಂಚು ಇಲ್ಲಿಂದ ಮಾರ್ಕ್ ಮಾಡಿಕೊಂಡು ಇಲ್ಲಿ ಶೇಪ್ನ ಡ್ರಾ ಮಾಡ್ತೀನಿ. ಈ ರೀತಿ ಎಲ್ಲಿಗೆ ಸೆಟ್ ಆಗುತ್ತೋ ಅಲ್ಲಿಗೆ ಈ ಥರ ಡ್ರಾ ಮಾಡ್ಕೋಬೇಕಾಗತ್ತೆ. ಚೆಕ್ ಮಾಡ್ಕೊಳ್ಳಿ 8 ಬರುತ್ತಾ ಅಂತ. ನೋಡಿ ಇಲ್ಲಿಗೆ ಬೇಕಾಗಿರೋದು ನಮಗೆ 1.2 ಪಾಯಿಂಟ್ ಹೆಚ್ಚು ಕಮ್ಮಿ ಬಂದರೂ ಪರವಾಗಿಲ್ಲ. ಸೊ 8 ಇಂಚು ಬರ್ತಿದೆ ಇಲ್ಲಿ ಕರೆಕ್ಟಾಗಿ. ಇಷ್ಟು ನನಗೆ ಆರ್ಮೋಲು ಕರೆಕ್ಟಾಗಿ ಬಂದಿದೆ. ಈಗ ಮಾರ್ಕಿಂಗ್ ಪ್ರಕಾರ ನೀಟಾಗಿ ಕಟ್ ಮಾಡ್ಕೊಳ್ತೀನಿ. ಸೊ ನೀವು ಬರೀ ಕಟ್ಟಿಂಗ್ ನೋಡಿಕೊಂಡ್ರೆ ಆಗಲ್ಲ. ನಾವು ಯಾವ್ಯಾವೆಲ್ಲ ಟಿಪ್ಸ್ನ ಫಾಲೋ ಮಾಡ್ತೀವಿ, ಯಾವ ರೀತಿ ಕಟ್ ಮಾಡ್ಕೊಳ್ತೀವಿ, ಸ್ಟಿಚಿಂಗ್ ಯಾವ ರೀತಿ ಮಾಡ್ತೀವಿ, ಪ್ರತಿಯೊಂದು ನೋಡೋದ್ರಿಂದ ನೀವು ಕಲಿಯೋದು ತುಂಬಾ ಇರುತ್ತೆ. ಸೊ ನೀವು ಎಷ್ಟೇ ಕಲ್ತಿದ್ರು ಕೆಲವೊಂದು ವೀಡಿಯೋಗಳು ನೋಡಿದಾಗ ನೀವು ಕಲ್ತ್ಕೊಳ್ಳೋ ಅಂಥದ್ದು ಜಾಸ್ತಿನೇ ಇರುತ್ತೆ. ಸೊ ಹಾಗಾಗಿ ವೀಡಿಯೋನೆಲ್ಲೂ ಸ್ಕಿಪ್ ಮಾಡಬೇಡಿ. ನಾವು ಹೇಳೋ ಪ್ರತಿಯೊಂದು ಪಾಯಿಂಟ್ಸು ನೀವು ಮೈಂಡಲ್ಲಿ ಇಟ್ಕೊಂಡ್ರೆ ಬ್ಲೌಸ್ ಅನ್ನೋ ಫಿನಿಶಿಂಗ್ ಅಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಇಷ್ಟು ಬ್ಯಾಕ್ ಪಾರ್ಟ್ ಕಟ್ಟಿಂಗ್ ಆಯಿತು. ಫ್ರಂಟ್ ಪಾರ್ಟ್ ಕಟ್ಟಿಂಗ್ ಆ್ಯಸ್ ಇಟ್ ಈಸ್ ನಾನು ನೋಡಿ ಈ ರೀತಿಯಾಗಿ 1/2 ಇಂಚ್ ಮಾರ್ಜಿನ್ ಬಿಟ್ಟೆ. 1/2 ಇಂಚ್ ಮಾರ್ಜಿನ್ ಬಿಟ್ಟು ಫ್ರಂಟ್ ಪಾರ್ಟ್ ಏನಿದೆಯೋ ಬ್ಯಾಕ್ ಪಾರ್ಟ್ ಏನಿದೆಯೋ ಅದ್ರ ಪ್ರಕಾರ ಫ್ರಂಟಿಗೆ ಮಾರ್ಕಿಂಗ್ನ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟು ಮಾರ್ಕಿಂಗ್ ಮಾಡ್ಕೊಂಡ್ಮೇಲೆ ನೀಟಾಗಿ ಟ್ಯಾಪ್ ಮಾಡ್ಕೊಳ್ಳಿ. ಬ್ಯಾಕದು ನಿಮಗೆ ಮಾರ್ಕಿಂಗ್ ಬೀಳುತ್ತೆ. ನೆಕ್ದಾಗಿರ್ಬೋದು, ಆರ್ಮೋಲ್ದಾಗಿರ್ಬೋದು. ನೋಡಿ ಈಗ ನಾವು ಡೀಪ್ನ ಚೆಕ್ ಮಾಡ್ಕೊಳ್ಳೋಣ. ನೋಡಿ ಡೀಪ್ ಎಷ್ಟಿದೆ ಅಂತ ಫಸ್ಟು ಚೆಕ್ ಮಾಡ್ಕೋಬೇಕಾಗತ್ತೆ. ಫಸ್ಟ್ ನೋಡಿ ಚೆಸ್ಟ್ದು ನಾವು ಪಾಯಿಂಟ್ ಇದು ಈ ಶೇಪ್ ಬೆಲ್ಟ್ ಎಲ್ಲಿಗೆ ಅಟ್ಯಾಚ್ ಮಾಡಿದ್ದೀವೋ 12.5 ಬರ್ತಾಯಿದೆ ನಮಗೆ. ನಾವಿಲ್ಲಿ 12 ಬರ್ತಾಯಿದೆ. 1 ಇಂಚನ್ನ ಆ್ಯಡ್ ಮಾಡ್ಕೊಳ್ಳೋಣ ಮೇಲೆ ಶೋಲ್ಡರ್ ಅಟ್ಯಾಚಿಗೆ ಮತ್ತು ಬಾಟಮಲ್ಲಿ ನಮಗೆ ಸ್ಟಿಚ್ಗೂ ಅಷ್ಟೇ ನಮಗೆ ಬೇಕಾಗುತ್ತೆ. ಸೊ ನಾವು 1 ಇಂಚಷ್ಟು ಆ್ಯಡ್ ಮಾಡ್ಕೊಳ್ಳೇಬೇಕಾಗುತ್ತೆ. ಎಕ್ಸ್ಟ್ರಾ ನಮ್ಗೆ ಏನು ರೆಡಿ ಇದೆಯೋ ಅದಕ್ಕೆ 1 ಇಂಚು ಆ್ಯಡ್ ಮಾಡಿಕೊಂಡ್ರೆ ನಮಗೆ ಕಪ್ ಶೇಪ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ನೆಕ್ನ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ನೀವು ದೊಡ್ಡ ಸೈಜ್ ಬ್ಲೌಸ್ ಆದರೆ ನೆಕ್ನ ಸ್ವಲ್ಪ ಬ್ರಾಡಾಗಿ ತೊಗೊಳ್ಳಿ. ನಿಮಗೆ ಡೀಪ್ ಬೇಡ ಅಂತಂದ್ರೂ ಪರವಾಗಿಲ್ಲ, ಸ್ವಲ್ಪ ಬ್ರಾಡಾಗಿ ತೊಗೊಂಡ್ರೆ ನಿಮಗೆ ನೀಟಾಗಿ ಫಿಟ್ಟಿಂಗ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ನಾನೇನು ಹೇಳ್ತಿದ್ದೀನಿ, ನೆಕ್ ಡೀಪ್ನ ಶಾರ್ಟ್ ಮಾಡ್ಕೊಳ್ಳಿ, ಪರವಾಗಿಲ್ಲ. ನಾನು ಡೀಪ್ ಹಾಕಲ್ಲ ಅನ್ನೋರು ಸೊ ಬ್ರಾಡ್ ಕೊಟ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ನೋಡಿ ನಮಗಿಲ್ಲಿ 6 ಬರುತ್ತೆ ರೆಡಿ. ಆ್ಯಕ್ಚುಲಿ ಇದೆಷ್ಟಿದೆಯೋ ಒಂದು ಸಲ ಚೆಕ್ ಮಾಡ್ಕೊಳ್ಳೋಣ. ನೋಡಿ ಇದು 7 ಇಂಚ್ ಇಟ್ಕೊಳ್ತಾ ಇದ್ದೀನಿ ನಾನು. ನಾವಿಲ್ಲೇನು ಮಾರ್ಕ್ ಮಾಡ್ತೀವೋ ಇದು ನೋಡಿ ಈ ಥರ ಸ್ವಲ್ಪ ಬ್ರಾಡಾಗಿ ತೊಗೋಬೇಕಾಗತ್ತೆ. ವರ್ಕ್ ಬ್ಲೌಸಸ್ ಎಲ್ಲೆಲ್ಲಿ ಏನು ಗೊತ್ತಾ, ನಾವು ಏನು ಮಾರ್ಕ್ ಮಾಡಿದ್ರು ನೆಕ್ ಅನ್ನೋದು ನಾವೇನು ಅಳತೆ ಕೊಟ್ಟು ಮಾಡಿಸಿರ್ತೀವೋ ಅದಕ್ಕೆ ಅನುಗುಣವಾಗಿ ಅವ್ರು ಮಾಡಿರ್ತಾರೆ. ಸೊ ನಾವು ಇಲ್ಲಿ ಏನು ಮಾರ್ಕ್ ಮಾಡ್ತೀವೋ ಅದು ನಮ್ಗೆ ಫೈನಲ್ ಆಗೋಲ್ಲ. ವರ್ಕ್ ಬ್ಲೌಸಲ್ಲಿ ನಾವು ಯಾವ ರೀತಿ ವರ್ಕ್ ಮಾಡಿರ್ತಾರೋ ಅದೇ ನಮಗೆ ಫೈನಲ್ ಆಗುತ್ತೆ. ಸೊ ನೋಡಿ ಇಲ್ಲಿಂದ 3.5 ತಗೊಂಡೆ. ಇಲ್ಲಿಂದ ಡಾಟ್ ಪಾಯಿಂಟು ನೋಡಿ ಇದು ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ. ದೊಡ್ಡ ಸೈಜ್ ಬ್ಲೌಸ್ ಆದರೆ 4-4.25 ತೊಗೋಬೇಕಾಗುತ್ತೆ. ಇದು ಅಷ್ಟೇ ನಿಮಗೆ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ. ಬ್ಲೌಸು ಸೈಜ್ ಮೇಲೆ. ಇವಾಗ ಚೆಸ್ಟ್ ಹೆವಿ ಇರೋರ್ಗಾದರೆ ಡಾಟ್ ವಿಡ್ತಲ್ಲಿ ಚೇಂಜಸ್ ಬರುತ್ತೆ. ಸೊ ಎಲ್ಲ ಚೇಂಜಸ್ ಮಾಡಿಕೊಂಡು ನೀವು ಕಟ್ ಮಾಡ್ಕೋಬೇಕಾಗುತ್ತೆ. ಎಲ್ಲ ಬ್ಲೌಸಸ್ಗೂ ಒಂದೇ ರೀತಿಯಾದ ಮೆಜರ್ಮೆಂಟು ಬರೋದಿಲ್ಲ. ಸೊ ನೀವು ಪ್ರತಿಯೊಂದು ಬ್ಲೌಸ್ಗೂ ಬೇರೆ ಬೇರೆ ಥರನೇ ಮೆಜರ್ಮೆಂಟ್ಸ್ ಇರುತ್ತೆ. ಸೊ ನಾವು ಅದು ಗಮನದಲ್ಲಿ ಇಟ್ಕೊಂಡು ನಾವು ಕಟ್ ಮಾಡ್ಕೋಬೇಕಾಗುತ್ತೆ. ಎಲ್ಲದಕ್ಕೂ ಒಂದೇ ಥರ ಕಟ್ ಮಾಡ್ತೀನಿ ಅಂದರೆ ಖಂಡಿತ ಅದು ಫಿಟ್ಟಿಂಗ್ ಅನ್ನೋದು ಬರೋದಿಲ್ಲ. ಈ ರೀತಿ ನೀಟಾಗಿ ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಾಯಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಈ ರೀತಿ ಮಾರ್ಕಿಂಗ್ ಎಲ್ಲ ಮುಗಿದ್ಮೇಲೆ ನಾನು ಈ ರೀತಿ ಮಾರ್ಕ್ ವೀಲ್ ತಗೊಂಡು ಮಾರ್ಕ್ ಮಾಡ್ಕೊಳ್ತೀನಿ. ಯಾಕಂದರೆ ಸ್ಟಿಚ್ಚಿಂಗ್ ಟೈಮಲ್ಲಿ ಈಸಿ ಆಗುತ್ತೆ ಅಂತ. ಈ ರೀತಿ ನೀಟಾಗಿ ಮಾರ್ಕ್ ವೀಲಿಂದ ಮಾರ್ಕ್ ಮಾಡಿಕೊಂಡ್ರೆ ಡಾಟ್ಸ್ ಎರಡೂ ಕಡೆನೂ ಬಿದ್ದಿರುತ್ತೆ. ಮಾರ್ಕಿಂಗ್ ಅನ್ನೋದು ನಮಗೆ ಬೇಗ ಸ್ಟಿಚ್ಚಿಂಗ್ ಮಾಡ್ಕೋಬೋದು.
ಸೊ ಯಾವುದೇ ಕಾರಣಕ್ಕೂ ನೀವು ವರ್ಕ್ ಬ್ಲೌಸಸ್ ಯಾವುದೇ ಆಗಲಿ, ಹ್ಯಾಂಡ್ ವರ್ಕ್ ಆಗಲಿ, ಮಿಷಿನ್ ವರ್ಕ್ ಆಗಲಿ, ಬ್ಲೌಸಸ್ ನೀವು ಸ್ಟಿಚ್ ಮಾಡಬೇಕಾದ್ರೆ ಕಟ್ ಮಾಡಬೇಕಾದ್ರೆ ನೆಕ್ನ ಕಟ್ ಮಾಡ್ಕೋಬಾರ್ದು. ನೆಕ್ ಕಟ್ ಮಾಡಿಕೊಂಡ್ರೆ ನಿಮಗೆ ಫಿನಿಶಿಂಗ್ ಕೊಡೋದು ತುಂಬ ಕಷ್ಟ ಆಗುತ್ತೆ. ನೆಕ್ನ ಹಾಗೆ ಇಟ್ಕೊಂಡು ನಾವು ಲೈನಿಂಗ್ನ ಕಟ್ ಮಾಡ್ಕೋಬೇಕಾಗತ್ತೆ. ಇಷ್ಟಾದಮೇಲೆ ಸ್ಲೀವ್ಸ್ ಕಟ್ಟಿಂಗು ನೋಡಿ. ಸ್ಲೀವ್ಸು ಇದಿಷ್ಟೇ ಇದೆಯಲ್ಲ, ಅವರು ಒಂದು ಇದಕ್ಕಿಂತ 3 ಇಂಚಸ್ ಅಷ್ಟು ಲೆಂತ್ ಜಾಸ್ತಿ ಬೇಕು ಅಂದರು. ಸೊ ಅದನ್ನ ಲೆಂತ್ನ ಜಾಸ್ತಿ ಮಾಡ್ಕೊಂಡು 8.5 ನಮಗೆ ರೆಡಿ ತಗೊಳ್ತಾ ಇದ್ದೀನಿ ನಾನು. ಸೊ ಅದಕ್ಕೆ 1 ಇಂಚ್ ಆ್ಯಡ್ ಮಾಡಿಕೊಂಡು 9.5ಗೆ ಒಂದು ಮಾರ್ಕಿಂಗ್ನ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಮಾರ್ಜಿನ್ ಸಮ ಇಲ್ಲ ಅಂದರೆ ನೀಟಾಗಿ ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಂಡು ಮಾರ್ಜಿನ್ ಸಮ ಮಾಡ್ಕೊಳ್ಳಿ. 9.5 ರೆಡಿ ಇಟ್ಕೊಂಡ್ರೆ ನಮಗೆ 8.5 ರೆಡಿ ಬರುತ್ತೆ. ಸೊ ಈ ರೀತಿ ನೀಟಾಗಿ ಮಾರ್ಕ್ನ ಮಾಡ್ಕೋಬೇಕಾಗತ್ತೆ. ಇಷ್ಟಾದಮೇಲೆ ಈ ಒಂದು ಆರ್ಮೋಲ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ಆರ್ಮೋಲ್ ಎಷ್ಟಿದೆಯೋ ನೋಡಿ, 10 ಮುಕ್ಕಾಲಿದೆ. ಅದರಲ್ಲಿ 1 ಇಂಚ್ ಮೈನಸ್ ಮಾಡಿ ನಾನು 9 ಮುಕ್ಕಾಲು ತೊಗೊಳ್ತೀನಿ. ಸೊ ನೀವು 1 ಕಾಲು ಕೂಡ ಮೈನಸ್ ಮಾಡ್ಬೋದು. ಯಾವುದೇ ರೀತಿ ನಮಗೆ ವೇರಿಯೇಷನು ಬರೋದಿಲ್ಲ ನೋಡಿ. ನಾನಿಲ್ಲಿ 4 ಇಂಚು ಹ್ಯಾಂಡ್ ಡೌನಿಂಗ್ ತೊಗೊಳ್ತೀನಿ. 1.5 ಇಂಚ್ ಮಾರ್ಜಿನ್ ಏನು ಬಿಟ್ಟಿರ್ತೀವಿ, 1.5 ಇಂಚು ನೋಡಿ ನಮಗೆ ಕರೆಕ್ಟಾಗಿ 8 ಬರುತ್ತಿಲ್ಲಿ. ಇಲ್ಲಿ 2 ಇಂಚಸ್ಗೆ ಮಾರ್ಕ್ ಮಾಡಿ ಇಲ್ಲಿಂದ ನೀಟಾಗಿ ಶೇಪ್ನ ಡ್ರಾ ಮಾಡಬೇಕಾಗುತ್ತೆ. ಈ ರೀತಿ ಇದು ಫ್ರಂಟ್ ಶೇಪ್, ಇದು ಫ್ರಂಟ್ ಶೇಪು. ಒಂದು ಬ್ಯಾಕ್ ಶೇಪು. ಹ್ಯಾಂಡ್ ಲೂಸ್ನ ಮಾರ್ಕ್ ಮಾಡ್ಕೊಳ್ಳೋಣ. ಹ್ಯಾಂಡ್ ಲೂಸ್ ಇದೆ ಇಲ್ಲಿ 5 ಇಂಚಸ್ಸು. 1.5 ಇಂಚು ಮಾರ್ಜಿನಿಗೆ ಬಿಡ್ತೀನಿ. ಸಾರಿ, 5.5 ನಂಗೆ ಲೂಸ್ ಬೇಕಾಗಿರೋದು. 5.5ಗೆ ಒಂದು ಮಾರ್ಕ್ ಮಾಡಿ 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನ್ಗೆ ಬಿಡ್ತೀನಿ. ಇಲ್ಲಿ ಮಾರ್ಕ್ ಬಿಲ್ ತಗೊಂಡು ನೀಟಾಗಿ ಮಾರ್ಕ್ ಮಾಡ್ಕೊಳ್ತೀನಿ. ಇಷ್ಟಾದಮೇಲೆ ಮಾರ್ಕಿಂಗ್ ಪ್ರಕಾರ ನೀಟಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಮಿಡ್ಲಿಗೆ ಒಂದು ನ್ಯಾಚ್ ಹೊಡ್ಕೋಬೇಕಾಗತ್ತೆ. ಮತ್ತು ಕ್ಲಾತ್ನ ಓಪನ್ ಮಾಡಿ ಫ್ರಂಟಿಗೆ ನಾವೇನು ಶೇಪ್ ಕೊಟ್ಟಿದ್ವಿ ಅದನ್ನ ನೀಟಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಈಗ ಶೇಪ್ ಬೆಲ್ಟ್ನ ಮಾರ್ಕ್ ಮಾಡ್ಕೊಳ್ಳೋಣ. ಶೇಪ್ ಬೆಲ್ಟ್ ಲೆಂತ್ ಎಷ್ಟು ಬೇಕು ಅಂತ ಚೆಕ್ ಮಾಡ್ಕೋಬೇಕಾಗತ್ತೆ. ಸೊ ಲೆಂತ್ ಬಂದಿರೋ ಲೆಂತಲ್ಲಿ 1/2 ಇಂಚ್ ಎಕ್ಸ್ಟ್ರಾ ನಾನು ತಗೊಳ್ತೀನಿ. ನೀವು ಅಷ್ಟೇ ಬ್ಲೌಸು ಕಟ್ ಮಾಡಿರ್ತೀರಲ್ಲ, ಸೊ ಅದನ್ನ ಮೆಷರ್ಮೆಂಟ್ ತಗೊಳ್ಳಿ. ಎಷ್ಟು ಲೆಂತ್ ಬಂತು ಅಂತ ಅದಕ್ಕಿಂತ ಒಂದು 1/2 ಇಂಚ್ ಎಕ್ಸ್ಟ್ರಾ ತೊಗೊಂಡು ಈ ರೀತಿ ಕಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ 1/4 ಇಂಚಷ್ಟು ನಾನು ಈ ರೀತಿ ಕ್ರಾಸಾಗಿ ಕಟ್ ಮಾಡ್ಕೊಳ್ತೀನಿ. ಇಷ್ಟು ಶೇಪ್ ಬೆಲ್ಟು, ಸ್ಲೀವ್ಸು ಮತ್ತು ಬ್ಯಾಕು. ಸ್ಲೀವ್ ಸ್ವಲ್ಪ ನನಗೆ ಶಾರ್ಟೇಜ್ ಬಂತು ಕ್ಲಾತು. ಸೊ ಇದನ್ನ ಮೇನ್ ಫ್ಯಾಬ್ರಿಕ್ ಮೇಲೆ ಹಾಕ್ಕೊಂಡು ಕಟ್ ಮಾಡ್ಕೊಳ್ತೀನಿ. ಸೊ ಮೇನ್ ಫ್ಯಾಬ್ರಿಕ್ ಕಟ್ ಮಾಡ್ಕೋಬೇಕಾದ್ರೆ ವರ್ಕ್ ಬ್ಲೌಸಸ್ ಎಲ್ಲ ನೀವು ತುಂಬಾ ಕೇರ್ಫುಲ್ಲಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ಯಾಕಂದರೆ ಒನ್ಸ್ ನಾವು ಮಿಸ್ಟೇಕ್ ಮಾಡಿ ಕಟ್ ಮಾಡಿಬಿಟ್ರೆ ಸೊ ಬ್ಲೌಸು ಹಾಳಾಯಿತು ನಮಗೆ, ಮತ್ತೆ ಕರೆಕ್ಟಾಗಿ ಕಟ್ ಮಾಡಿಲ್ಲ ಅಂತ ಮೈಂಡ್ ನಾವಿಲ್ಲೇ ಇಟ್ಕೊಂಡೇ ಕೆಲಸ ಮಾಡಬೇಕಾಗತ್ತೆ. ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ನಮಗೆ ಬ್ಲೌಸೇ ಹಾಳಾಗ್ಬಿಡತ್ತೆ. ಸೊ ಹಾಗಾಗಿ ನೀಟಾಗಿ ಕಟ್ ಮಾಡ್ಕೋಬೇಕಾಗತ್ತೆ ಬ್ಲೌಸ್ನ. ಫ್ರಂಟು ಬ್ಯಾಕು ಈ ರೀತಿ ಹಾಕ್ಕೊಂಡು ನೀಟಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ನೋಡಿ ಬ್ಯಾಕ್ ಪಾರ್ಟ್ ಕಟ್ ಮಾಡ್ತಿದ್ದೀನಲ್ಲ, ಸೊ ಅದೇ ರೀತಿ ಫ್ರಂಟ್ ಪಾರ್ಟ್ನೂ ನಾನು ಕಟ್ ಮಾಡ್ಕೊಂಡು ರೆಡಿ ಮಾಡ್ಕೊಳ್ತೀನಿ. ಹ್ಯಾಂಡ್ಸು, ಫ್ರಂಟ್ ಪಾರ್ಟು, ಈ ರೀತಿ ನೀಟಾಗಿ ನೆಕ್ ಕರೆಕ್ಟಾಗಿ ಈ ಥರ ಟಚ್ ಫೀಲ್ ಆಗುತ್ತಲ್ಲ ನೆಕ್ ನಮಗೆ ಬಿಡ್ತೆಲ್ಲ, ಸೊ ಅದನ್ನ ನೀಟಾಗಿ ನೋಡಿಕೊಂಡು ಕಟ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ನೋಡಿ ಫ್ರಂಟ್ ಪಾರ್ಟು ಮುಗೀತು. ಈಗ ಸ್ಲೀವ್ಸ್ನ ಕಟ್ ಮಾಡೋಣ. ಸ್ಲೀವ್ಸು ಅಷ್ಟೇ ನೋಡಿ, ಫ್ಲವರ್ಸ್ ಒಂದ್ರ ಮೇಲೆ ಒಂದು ನೀಟಾಗಿ ಬರಬೇಕು.
ಸ್ಲೀವ್ ಪಾರ್ಟ್ ತಗೊಳ್ಳಿ ಲೈನಿಂಗ್ದು. ಮಿಡ್ಲಿಗೆ ಆ ಫ್ಲವರ್ ನೋಡಿ ಕರೆಕ್ಟಾಗಿ ಮಿಡ್ಲಿಗೆ ಬರಬೇಕು, ಆ ರೀತಿ ಇಟ್ಕೋಬೇಕಾಗತ್ತೆ. ನೀವು ಆ ಕಡೆ ಈ ಕಡೆದು ಚಿಂತೆ ಮಾಡಬಾರ್ದು, ಯಾಕಂದರೆ ನಾವು ಬೇಕಾದ್ರೆ ಅದಕ್ಕೆ ಪೀಸ್ನ ಕಟ್ಕೋಬೋದು. ಸೊ ಆ ಫ್ಲವರ್ ಏನು ವರ್ಕ್ ಮಾಡಿಸಿದ್ದೀವೋ ಅದು ಮಾತ್ರ ಕರೆಕ್ಟಾಗಿ ನಮಗೆ ಸೆಂಟ್ರಿಗೆ ಬರೋ ಥರ ಇಟ್ಟು ನಾವು ಕಟ್ ಮಾಡ್ಕೋಬೇಕಾಗತ್ತೆ. ಈಗ ಶೇಪ್ ಬೆಲ್ಟ್ನ ಅಟ್ಯಾಚ್ ಮಾಡೋಣ, ಶೇಪ್ ಬೆಲ್ಟ್ನ ಕಟ್ ಮಾಡ್ಕೊಳ್ಳೋಣ. ಸೊ ನಮಗೆ ಕೆಲವೊಂದು ಸಲ ಈ ವರ್ಕ್ ಬ್ಲೌಸಸ್ಗೆ ಶೇಪ್ ಬೆಲ್ಟ್ ಕಟ್ ಮಾಡ್ಕೊಳ್ಳೋಣ ಅಂದ್ರೇ ಕ್ಲಾತ್ ಸಿಗೋಲ್ಲ, ಆ ಥರ ಕಡಿಮೆ ಪೀಸು ಬರುತ್ತೆ. ಆಗ ಸಿಕ್ಕಾಪಟ್ಟೆ ಕಷ್ಟಪಟ್ಟು ನಾವು ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ, ಅಡ್ಜಸ್ಟ್ ಮಾಡಿ ಸ್ಟಿಚ್ ಮಾಡಬೇಕಾಗತ್ತೆ. ನೋಡಿ ಈ ರೀತಿ ಮಾರ್ಕಿಂಗ್ ಮಾಡಿದ್ದೆಲ್ಲ ಕಟ್ ಮಾಡಿದ್ದು ಎಲ್ಲ ಮುಗೀತು. ಬನ್ನಿ ಸ್ಟಿಚ್ ಮಾಡೋಣ. ಫಸ್ಟಿಗೆ ಬ್ಯಾಕ್ ಪಾರ್ಟ್ನ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ನಾನು ಏನು ಯಾವ ಮೆಥಡಲ್ಲಿ ಸ್ಟಿಚ್ ಮಾಡ್ತೀನೋ ಸೊ ಅದೇ ಮೆಥಡಲ್ಲಿ ನೀವು ಒಂದು ಸಲ ಸ್ಟಿಚ್ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನೋಡಿ ಈ ರೀತಿ ಮ್ಯಾಚ್ ಪಾಯಿಂಟ್ ಹೊಡ್ಕೊಳ್ಳಿ, ಮಿಡ್ಲಿಗೆ ನೀಟಾಗಿ ಬರೋ ಥರ ಈ ರೀತಿ ಇಟ್ಟು ಫಸ್ಟಿಗೆ ನೀಟಾಗಿ ಸೆಟ್ ಮಾಡ್ಕೊಳ್ಳಿ. ನೋಡ್ಕೊಳ್ಳಿ ಕರೆಕ್ಟಾಗಿ ಮಿಡ್ಲಿಗೆ ಬರುತ್ತಾ ಅಂತ. ನೀಟಾಗಿ ಸೆಟ್ ಮಾಡಿಕೊಂಡು ಒಂದು 4ರಿಂದ 5 ಗುಂಡ್ಪಿನ್ನ ಹಾಕ್ಕೋಬೇಕಾಗತ್ತೆ. ಗುಂಡ್ಪಿನ್ ಹಾಕ್ಕೊಳ್ಳೋದ್ರಿಂದ ಬಟ್ಟೆ ಜರುಗಲ್ಲ. ಇಲ್ಲಾಂದರೆ ನಿಮ್ಮ ಮಿಡ್ಲಿಗೆ ಒಂದು ಸ್ಟಿಚ್ನ ಹಾಕ್ಕೊಂಡು ಮಿಡ್ಲಿಗೆ ಒಂದು ಸ್ಟ್ರೈಟ್ ಸ್ಟಿಚ್ನ ಹಾಕಿ ಬೇಕಾದ್ರೆ ನೀವು ಸ್ಟಿಚ್ ಮಾಡ್ಕೋಬೋದು. ಸೊ ನಾನು ಗುಂಡ್ಪಿನ್ನೆ ಹಾಕ್ಬಿಟ್ಟು ಸ್ಟಿಚ್ ಮಾಡೋಣ ಅಂತ ಹೇಳ್ಬಿಟ್ಟು ಹಾಕ್ತಾಯಿದ್ದೀನಿ. ಸೊ ನಿಮಗೆ ಹೇಗೆ ಕಂಫರ್ಟಬಲ್ ಆ ರೀತಿ ನೀವು ಸ್ಟಿಚ್ನ ಹಾಕ್ಕೊಳ್ಳಿ. ಮಿಡ್ಲಿಗೆ ಒಂದು ಸ್ಟಿಚ್ ಹಾಕಿ ಹಾಕ್ಕೊಳ್ತೀನಿ ಅಂದರೆ ಹಾಕ್ಕೋಬೋದು. ಈ ರೀತಿ ಗುಂಡ್ಪಿನ್ನೆಲ್ಲ ಹಾಕ್ಕೊಂಡಿದ್ದಾದಮೇಲೆ ನಾನು ಇಲ್ಲೊಂದು ಸ್ಟಿಚ್ನ ಹಾಕ್ತೀನಿ ವರ್ಕ್ ಪಕ್ಕ. ಇದು ನಾನು ಹಾಕ್ತಿರೋದು ಈಗ ರಫ್ ಸ್ಟಿಚ್ ಹಾಕ್ತಾಯಿದ್ದೀನಿ. ಯಾಕಂದರೆ ನಾನು ಕರೆಕ್ಟಾಗಿ ಆ ನೆಕ್ ಪಕ್ಕನೇ ಹಾಕ್ತಾಯಿಲ್ಲ, ಸ್ವಲ್ಪ ಇಂಚು ಸ್ವಲ್ಪ ನಿಯರಲ್ಲೇ ಹಾಕ್ತಾಯಿದ್ದೀನಿ. ಸೊ ಇದನ್ನು ಸ್ಟಿಚ್ ಹಾಕಿದ್ದಾದಮೇಲೆ ನಾನು ಬ್ಯಾಕ್ ಟರ್ನ್ ತಗೊಂಡು ಸೊ ನಾನು ನೆಕ್ ಪಕ್ಕನೇ ಸ್ಟಿಚ್ನ ಹಾಕ್ತೀನಿ. ಯೂಶ್ವಲಿ ನಾನು ಈ ರೀತಿಯಾಗಲ್ಲ, ಡೈರೆಕ್ಟಾಗಿ ಸ್ಟಿಚ್ನ ಹಾಕ್ತೀನಿ. ಸೊ ಇದೊಂದು ತೋರಿಸೋಣ ಅನ್ನೋ ಉದ್ದೇಶಕ್ಕೆ ನಾನು ಈ ರೀತಿ ಸ್ಟಿಚ್ನ ಹಾಕಿದ್ದು. ನೋಡಿ ಕರೆಕ್ಟಾಗಿ ಬಂತ ಅಂತ ಚೆಕ್ ಮಾಡ್ಕೋಬೇಕಾಗತ್ತೆ. ಮತ್ತು ಈಗ ನೀವು ಕರೆಕ್ಟಾಗಿ ಈ ಥರ ಉಲ್ಟಾ ಮಾಡಿಕೊಂಡು ವರ್ಕ್ ಏನು ಬಂದಿದೆಯೋ ವರ್ಕ್ ಮೇಲೇ ನೀಟಾಗಿ ಸ್ಟಿಚ್ನ ಹಾಕಬೇಕಾಗತ್ತೆ ಈ ರೀತಿ. ಈಗ ಒಂದು 1/4 ಇಂಚಷ್ಟು ಕ್ಲಾತ್ ಬಿಟ್ಟು, 1/4 ಇಂಚಿಗಿಂತೂ ಕಡಿಮೆನೇ ಬಿಡ್ರಿ ಕ್ಲಾತು. ಯಾಕಂದರೆ ಜಾಸ್ತಿ ಬಿಟ್ಟಷ್ಟು ಏನಾಗುತ್ತೆ ಅಂದರೆ ನಮಗೆ ಬಟ್ಟೆ ನೀಟಾಗಿ ಟರ್ನ್ ಆಗಲ್ಲ. ಈ ರೀತಿ ಕಟ್ ಮಾರ್ಕ್ಸ್ ಆದರೂ ಇಟ್ಕೋಬೋದು, ಇಲ್ಲಾಂದರೆ ನೀವು ಮ್ಯಾಚ್ ಪಾಯಿಂಟ್ ಆದರೂ ಈ ರೀತಿ ಹೊಡ್ಕೋಬೋದಾಗತ್ತೆ. ಈಗ ಲೈನಿಂಗು ಮೇನ್ ಫ್ಯಾಬ್ರಿಕ್ನ ತೆಗೆದು ಲೈನಿಂಗ್ ಮೇಲೇ ಒಂದು ಕಿನಾರೆ ಸ್ಟಿಚ್ನ ಹಾಕ್ತಿದ್ದೀನಿ. ಈ ರೀತಿ ನೀಟಾಗಿ ಲೈನಿಂಗ್ ಮೇಲೇ ಕಿನಾರೆ ಸ್ಟಿಚ್ ಹಾಕಿದ್ದಾದಮೇಲೆ ಇಲ್ಲಿ ನಾವು ಸ್ಟಿಚ್ ಹಾಕೋ ಅವಶ್ಯಕತೆ ಇಲ್ಲ ಸದ್ಯಕ್ಕೀಗ. ನೋಡಿ ನಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ದಿರ ನಾವು ಒಂದೇ ಸಲ ನೆಕ್ ಅನ್ನೋದನ್ನು ರೆಡಿ ಮಾಡ್ಕೊಬಿಡ್ಬೋದು. ಶೇಪ್ ಅನ್ನೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ. ಈಗ ಇದಕ್ಕೆ ಫ್ರಂಟ್ ಪಾರ್ಟ್ ಎಲ್ಲ ರೆಡಿ ಮಾಡಿ ಇನ್ವಿಸಿಬಲ್ ಶೋಲ್ಡರ್ನ ಅಟ್ಯಾಚ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಹಾಗಾಗಿ ನೋಡಿ ಎದುರು ಬದ್ರು ಬರೋ ಥರ ನೀಟಾಗಿ ಕ್ಲಾತ್ನ ಇಟ್ಕೋಬೇಕಾಗತ್ತೆ. ಕ್ಲಾತ್ನ ಇಟ್ಕೊಂಡಿದ್ದಾದಮೇಲೆ ಇಲ್ಲೊಂದು ರಫ್ ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ನೀಟಾಗಿ ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ಮಾರ್ಜಿನ್ ಸ್ವಲ್ಪ ಬಿಟ್ಟು ಉಳಿದಿದ್ದನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೋಬೇಕು. ನೋಡಿ ಇದು ಡೋರಿಗೆ ಬೇಕಾಗತ್ತೆ, ಸೊ ಅದನ್ನ ಸೇಫಾಗಿ ಎತ್ತಿಡಬೇಕಾಗತ್ತೆ. ಈ ರೀತಿ ಆದಮೇಲೆ ನೋಡಿ ಕಿನಾರ ಸ್ಟಿಚ್ ಹಾಕಬೇಕು ಲೈನಿಂಗ್ ಮೇಲೆ. ನೀಟಾಗಿ ಈಗ
ಆ ವರ್ಕ್ ಏನು ಬಂದಿದೆಯೋ ವರ್ಕ್ ಮೇಲೆ ನೀಟಾಗಿ ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ನೀಟಾಗಿ ಲೈನಿಂಗು ಮೇನ್ ಫ್ಯಾಬ್ರಿಕ್ನ ಎರಡನ್ನೂ ನೀಟಾಗಿ ಈ ರೀತಿ ಅಟ್ಯಾಚ್ ಮಾಡ್ಕೋಬೇಕು. ನೋಡಿ, ಇಲ್ಲಿ ನಾನೊಂದು 1/4 ಇಂಚಷ್ಟು ಶೇಪ್ ಕಟ್ ಮಾಡ್ಕೋಬೇಕು ಅಂದ್ಕೊಂಡಲ್ಲ, ಸೊ ಅದನ್ನ ಸ್ಟಿಚ್ಚಲ್ಲೇ ಹಾಕ್ಕೊಂಬಿಟ್ಟೆ. ಮತ್ತು ಆ ಎಕ್ಸ್ಟ್ರಾ ಮಾರ್ಜಿನ್ ಎಲ್ಲ ಕಟ್ ಮಾಡ್ಬೇಕಾದ್ರೆ ಅದನ್ನ ಕಟ್ ಮಾಡ್ಕೊಳ್ತೀನಿ. ಈಗ ನೋಡಿ, ರೈಟ್ ಸೈಡ್ ನಾವೇನು ಕಟ್ ಮಾಡಿದ್ದೀವೋ ಅದೇ ಪೀಸ್ನ ತೊಗೊಂಡು ಲೆಫ್ಟ್ ಸೈಡ್ ಇಟ್ಟರೆ ನಮಗೆ ಒಂದೇ ಲೆವೆಲಲ್ಲಿ ನೆಕ್ ಅನ್ನೋದು ಫಿನಿಶ್ ಆಗಿಬಿಡುತ್ತೆ. ಸೊ ಇದನ್ನು ಮೇನ್ ಫ್ಯಾಬ್ರಿಕ್ ಉಲ್ಟಾ ಹಾಕ್ಕೊಂಡು ಉಲ್ಟಾ ಮೇಲೆ ಈ ಲೈನಿಂಗ್ನ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ 1/4 ಇಂಚಷ್ಟು ಈ ರೀತಿ ಕ್ರಾಸಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಆ ರೀತಿ ಸ್ಟಿಚ್ನ ಹಾಕ್ಕೊಂಡೆ. ಈಗ ಮೇನ್ ಫ್ಯಾಬ್ರಿಕ್ಕು ಲೈನಿಂಗ್ನ ನೀಟಾಗಿ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ನೋಡಿ, 1/4 ಇಂಚ್ ಎಕ್ಸ್ಟ್ರಾ ನಾನು ಕಟ್ ಮಾಡಿಕೊಂಡೆ. ಸೊ ಈಗ ಇದಕ್ಕೆ ನಾನು ಪೈಪಿಂಗ್ನ ಅಟ್ಯಾಚ್ ಮಾಡ್ತೀನಿ. ಯೂಶ್ವಲಿ ವರ್ಕ್ ಬ್ಲೌಸುಗಳಿಗೆಲ್ಲ ನಾನು ಇನ್ವಿಸಿಬಲ್ ಪೈಪಿಂಗ್ನ ಅಟ್ಯಾಚ್ ಮಾಡ್ತಿದ್ದೆ. ಸೊ ಇವತ್ತು ವಿಸಿಬಲ್ ಪೈಪಿಂಗ್ನ ಅಟ್ಯಾಚ್ ಮಾಡಿ ತೋರಿಸೋಣ ಅಂತ ಹೇಳಿ ವಿಸಿಬಲ್ ಪೈಪಿಂಗ್ನ ಅಟ್ಯಾಚ್ ಮಾಡ್ತಿದ್ದೀನಿ. ಈ ರೀತಿ ಅಟ್ಯಾಚ್ ಮಾಡಿದ್ದಾದಮೇಲೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ನೀವು ಬೇಕಾದ್ರೆ ಇಲ್ಲಿ ಎಮ್ಮಿಂಗ್ ಬೇಕಾದ್ರೂ ಹಾಕ್ಕೋಬೋದು, ಸ್ಟಿಚಿಂಗ್ ಬೇಕಾದ್ರೂ ಹಾಕ್ಕೋಬೋದು. ನೋಡಿ, ಫ್ರಂಟ್ ಪಾರ್ಟು ಎಷ್ಟು ನೀಟಾಗಿ ರೆಡಿ ಆಯಿತು. ಸೊ ಈಗ ಫ್ರಂಟ್ ಪಾರ್ಟಲ್ಲಿ ಡಾಟ್ಸ್ನ ಸ್ಟಿಚ್ ಮಾಡ್ಕೊಳ್ಳೋಣ. ಡಾಟ್ಸ್ನ ಸ್ಟಿಚ್ ಮಾಡ್ಕೊಳ್ಳೋಕ್ಕೆ ಫಸ್ಟೇ ಲೆಂತ್ ಎಷ್ಟು ಬೇಕು ಅನ್ನೋದನ್ನು ನೀವು ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಸೊ ವಿಡ್ತು ಕೂಡ ಅಷ್ಟೇ ಎಷ್ಟು ಬೇಕು ಅಂತ ಮಾರ್ಕ್ ಮಾಡ್ಕೊಳ್ಳಿ. ಆಮೇಲೆ ನೀವು ಡಾಟ್ಸ್ನ ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಡಾಟ್ಸ್ನ ನೀಟಾಗಿ ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಆವಾಗಲೇ ನಮಗೆ ಫಿನಿಶಿಂಗ್ ಚೆನ್ನಾಗಿ ಬರೋದು. ನೋಡಿ, ಕಪ್ ಶೇಪ್ ಅನ್ನೋದು ಪರ್ಫೆಕ್ಟಾಗಿ ಬರೋದು ಕೂಡ ಆಗಲೇ. ಈ ರೀತಿ ನೀಟಾಗಿ ಈಗ ಶೇಪ್ ಬೆಲ್ಟ್ನ ಅಟ್ಯಾಚ್ ಮಾಡ್ಕೊಳ್ಳೋಣ. ನೋಡಿ, 2 ಪೀಸಸ್ಸು ಈ ಕಡೆನೇ ಡೈರೆಕ್ಟಾಗಿ ಇಟ್ಕೊಳ್ತೀನಿ, 2 ಪೀಸಸ್ಸು ಈ ಕಡೆ ಇಟ್ಕೊಳ್ತೀನಿ. ನೀಟಾಗಿ 1/4 ಇಂಚ್ ಬಿಟ್ಟಿದ್ರೆ 1/4 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಹಾಫ್ ಇಂಚಿಗೆ ಬಿಟ್ಟಿದ್ರೆ ಹಾಫ್ ಇಂಚಿಗೆ ಮಾರ್ಕ್ನ ಮಾಡ್ಕೋಬೇಕಾಗತ್ತೆ, ಸ್ಟಿಚ್ನ ಮಾಡ್ಕೋಬೇಕಾಗತ್ತೆ. ನೋಡಿ, ಈಗ ಶೇಪ್ ಬೆಲ್ಟ್ನ ಓಪನ್ ಮಾಡಿ ಕಿನಾರೆ ಸ್ಟಿಚ್ ಒಂದು ಹಾಕ್ಕೊಳ್ತಾ ಇದ್ದೀವಿ. ಈಗ ರೆಡಿ ಸ್ಟಿಚ್ಚು. ಇದು ಅಷ್ಟೇ, ನಿಮಗೆ ಬೇಕಾದ್ರೆ ಹಾಕ್ಕೋಬೋದು, ಬ್ಯಾಡದೇ ಇದ್ದರೆ ನೀವು ಸ್ಕಿಪ್ ಮಾಡ್ಬೋದು. ಇದೇನು ಕಂಪಲ್ಸರಿ ಅಂತ ಏನೂ ಇಲ್ಲ. ಎಕ್ಸ್ಟ್ರಾ ಇರೋ ಕ್ಲಾತೆಲ್ಲ ನೀಟಾಗಿ ಈ ರೀತಿ ಕಟ್ ಮಾಡ್ಕೋಬೇಕಾಗತ್ತೆ. ಒಂದ್ರ ಮೇಲೊಂದು ಹಾಕ್ಕೊಂಡು ಈಗ ಶೇಪ್ ಬೆಲ್ಟ್ನ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಶೇಪ್ ಬೆಲ್ಟ್ ಅಟ್ಯಾಚ್ ಮಾಡಬೇಕಾದ್ರೆ ಯಾವುದೇ ಕಾರಣಕ್ಕೂ ನೀವು ಶೇಪ್ ಬೆಲ್ಟ್ನ ಎಳಿಬಾರ್ದು. ಎಳೆದ್ರೆ ನಿಮಗೆ ಫ್ರಂಟಲ್ಲಿ ಈ ಒಂದು ಸ್ಟ್ರೈಟಾಗಿ ಬರೋದಿಲ್ಲ, ಉಕ್ಸ್ಪಟ್ಟಿ ಕಾಚಪಟ್ಟಿ ಸ್ಟ್ರೈಟಾಗಿ ಬರೋದಿಲ್ಲ. ಸೊ ಹಾಗಾಗಿ ನೀವು ಬಟ್ಟೆನ ಯಾವುದೇ ಕಾರಣಕ್ಕೂ ಎಳಿಬಾರ್ದು. ಎಳಿದಿರ ನೀವು ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ನೀಟಾಗಿ ಒಂದು ಡಾಟ್ನ ಫೋಲ್ಡ್ ಮಾಡಿ ಈ ರೀತಿ ನೀಟಾಗಿ ಸ್ಟಿಚ್ ಹಾಕ್ಕೋಬೇಕಾಗತ್ತೆ. ಡಾಟ್ದು ಪೀಸು ಅಷ್ಟೇ, ನೀವು ಶೇಪ್ ಬೆಲ್ಟ್ ಪೀಸು ಅಷ್ಟೇ ಯಾವುದೇ ಕಾರಣಕ್ಕೂ ಎಳಿಬಾರ್ದು. ಎಳಿದಿರ ನೀವು ಸ್ಟಿಚ್ನ ಹಾಕ್ಕೊಳ್ತಾ ಹೋಗಬೇಕಾಗತ್ತೆ.
ನೋಡಿ ಎರಡು ಸೇಮ್ ಅದೇ ರೀತಿ ನಾನು ಶೇಪ್ ಬೆಲ್ಟ್ನ ಅಟ್ಯಾಚ್ ಮಾಡಿಕೊಂಡೆ. ಸೊ ನೀವು ಯಾವ ರೀತಿ ನಾನು ಅಟ್ಯಾಚ್ ಮಾಡ್ತೀನಿ ಅಂತ ನೋಡೋದ್ರಿಂದನೂ ನೀವು ಕಲಿಯೋದು ತುಂಬಾ ಇರುತ್ತೆ. ಸೊ ಅಬ್ಸರ್ವ್ ಮಾಡಿ ಯಾವ ರೀತಿ ಅಟ್ಯಾಚ್ ಮಾಡ್ತೀನಿ ನಾನು ಅಂತ. ನೋಡಿ ಈಗ ಫ್ರಂಟು ಬ್ಯಾಕು ಫ್ರಂಟು ಎರಡೂ ಉಕ್ಸ್ಪಟ್ಟಿ ಕಾಜಪಟ್ಟಿ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ಕೋಬೇಕಾಗತ್ತೆ. ಚೆಕ್ ಮಾಡ್ಕೊಂಡಿದ್ದಾದಮೇಲೆ ನಿಮ್ಗೆ ಏನಾದರೂ ಸ್ವಲ್ಪ ಜಾಸ್ತಿ ಇದೆ ಅಂತ ಅನಿಸಿದ್ರೆ, ಉದ್ದ ಇದೆ ಅನಿಸಿದ್ರೆ ಒಂದು ಸ್ವಲ್ಪ ಡಾಟ್ನ ಇನ್ನು ಸ್ವಲ್ಪ ಎಕ್ಸ್ಟ್ರಾ ಸ್ಟಿಚ್ ಮಾಡ್ಕೊಳ್ಳಿ, ಕರೆಕ್ಟಾಗಿ ಸರಿ ಹೋಗುತ್ತೆ ನಿಮಗೆ. ನೋಡಿ ಈಗ ಚೆಕ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಬಂದಿದೆಯಾ ಅಂತ. ಸೊ ಕರೆಕ್ಟಾಗಿ ಬಂದಿದ್ದರೆ ಓಕೆ. ಈಗ ಸೈಡ್ಸು ನೋಡಿ ಎಕ್ಸ್ಟ್ರಾ ಏನು 1/2 ಇಂಚ್ ಬಿಟ್ಟಿರ್ತೀವೋ ಆ 1/2 ಇಂಚ್ ಎಕ್ಸ್ಟ್ರಾ ಕಟ್ ಮಾಡ್ಕೊಳ್ಳಿ. ಸೈಡ್ಸು ಅಷ್ಟೇ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಕರೆಕ್ಟಾಗಿಲ್ಲ ಅಂದರೆ ಒಂಚೂರು ನೀಟಾಗಿ ಕಟ್ ಮಾಡ್ಕೊಳ್ಳಿ. ಈ ರೀತಿ ಕಟ್ ಮಾಡ್ಕೊಂಡಿದ್ದಾದಮೇಲೆ ನೋಡಿ ಉಕ್ಸ್ಪಟ್ಟಿ ಕಾಜಪಟ್ಟಿನ ಅಟ್ಯಾಚ್ ಮಾಡೋದು. ನಾನು ನೆಕ್ ಏನು ಕಟ್ ಮಾಡ್ಕೊಂಡಿದ್ದೀನೋ ಸೊ ಅದರಲ್ಲೇ ಈ ಉಕ್ಸ್ಪಟ್ಟಿಗೆ ಕ್ಲಾತ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ರೀತಿ ಕಟ್ ಮಾಡಿಕೊಂಡು ನಾವು ತುಂಬ ಬೇಗನೆ ಕಟ್ಟಿಂಗ್ ಮಾಡಿದ್ಮೇಲೆ ಸ್ಟಿಚ್ಚಿಂಗು ಮಾಡ್ಕೊಬಿಡ್ಬೋದು. ಸೊ ಬ್ಯಾಕ್ ಟು ಬ್ಯಾಕ್ ನಾನು ಯಾವ ರೀತಿ ಸ್ಟಿಚ್ ಮಾಡ್ತಿದ್ದೀನೋ ಸೊ ಅದೇ ಮೆಥಡಲ್ಲಿ ನೀವು ಸ್ಟಿಚ್ ಮಾಡಿದ್ದೆ ಆದರೆ ಬೇಗನೆ ನಾವು ಸ್ಟಿಚಿಂಗ್ ಅನ್ನೋದು ಮುಗಿಸ್ಬಿಡ್ಬೋದು. ಈ ರೀತಿ ನೀಟಾಗಿ ಹೈ ಪಟ್ಟಿ ಅಂದರೆ ಕಾಜಾ ಪಟ್ಟಿನ ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಸೊ 1/4 ಇಂಚ್ ಮಾರ್ಜಿನ್ಗೆ ಒಂದು ಸ್ಟಿಚ್ ಹಾಕ್ಕೋಬೇಕಾಗತ್ತೆ, ಯಾಕಂದರೆ ನಾವಲ್ಲಿ ದಾರಾನ ಸ್ಟಿಚ್ ಮಾಡ್ಕೊಳ್ಳಿಕ್ಕೆ. ನೋಡಿ ಹೈ ಪಟ್ಟಿ ಸ್ಟಿಚ್ ಆಯಿತು. ಈಗ ಉಕ್ಪಟ್ಟಿಗೆ ನೋಡಿ ನಾವೇನು ಕ್ಲಾತ್ ಉಳಿದಿದೆಯೋ ಅದರಲ್ಲಿ ಈ ರೀತಿ ನೀಟಾಗಿ ಡಬಲ್ ಫೋಲ್ಡ್ ಮಾಡಿ ನೀಟಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ಕಟ್ ಮಾಡ್ಕೊಂಡು ಈ ರೀತಿ ಸ್ಟಿಚ್ನ ಮಾಡ್ಕೋಬೇಕಾಗತ್ತೆ. 1/4 ಇಂಚ್ ಮಾರ್ಜಿನ್ಗೆ ಸ್ಟಿಚ್ ಮಾಡ್ಕೊಳ್ಳಿ. ಅದನ್ನ ಫೋಲ್ಡ್ ಮಾಡಿ ಕಿನಾರೆ ಒಂದು ಸ್ಟಿಚ್ ಹಾಕ್ಕೊಂಡು ನೋಡಿ ಈ ರೀತಿ ಕಿನಾರೆ ಸ್ಟಿಚ್ ಹಾಕ್ಕೊಂಡು ನಾವು ಆ ಡಾಟ್ ಹತ್ರ ಸ್ವಲ್ಪ ಫ್ರಿಲ್ ಇಟ್ಕೊಂಡ್ರೆ ಉತ್ತಮ, ಯಾಕಂದರೆ ನಮಗೆ ಫೋಲ್ಡಿಂಗ್ ಅನ್ನೋದು ನೀಟಾಗಿ ಆಗುತ್ತೆ. ಈ ರೀತಿ ನೀಟಾಗಿ ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ನೀಟಾಗಿ ಮೇಲೇನು ಮತ್ತು ಕೆಳಗಡೆ ಎರಡೂ ಕಡೆ ಫೋಲ್ಡಿಂಗ್ ಮಾಡ್ಕೋಬೇಕಾಗುತ್ತೆ, ಯಾಕಂದರೆ ನಾವು ಈಗಾಗಲೇ ನೆಕ್ ಅನ್ನೋದು ರೆಡಿ ಮಾಡ್ಕೊಂಡಿರ್ತೀವಲ್ಲ. ಸೊ ಹಾಗಾಗಿ ನೋಡಿ ಪರ್ಫೆಕ್ಟಾಗಿ ನಮಗೆ ಫ್ರಂಟ್ ಪಾರ್ಟ್ ಅನ್ನೋದು ರೆಡಿ ಆಗಿಬಿಡುತ್ತೆ. ಸೊ ಈಗ ಬ್ಯಾಕ್ ಪಾರ್ಟ್ ತೊಗೋಬೇಕಾಗತ್ತೆ. ನೋಡಿ ಈ ಒಂದು ಲೈನಿಂಗ್ನ ಓಪನ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಆಪೋಸಿಟ್ ಡೈರೆಕ್ಷನಲ್ಲಿ ಈ ರೀತಿ ಇಟ್ಟು 1/2 ಇಂಚ್ ಮಾರ್ಜಿನ್ ನಾವು ಸ್ಟಿಚ್ಚಿಂಗಿಗೆ ಬಿಟ್ಟಿರ್ತೀವಲ್ಲ ಶೋಲ್ಡರ್ ಅಟ್ಯಾಚಿಗೆ, ಸೊ 1/2 ಇಂಚ್ ಮಾರ್ಜಿನ್ಗೆ ನೀಟಾಗಿ ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ನನಗಿಲ್ಲಿ ಸ್ವಲ್ಪ ಸ್ಟೋನ್ ಬಂದಿದೆ, ಅದು ನೀಡ್ಲು ಮುರಿದೋಗ್ಬಿಡುತ್ತೆ. ನೀಡ್ಲು ಎಲ್ಲಿ ಬರುತ್ತೋ ಅಲ್ಲಿ ಆ ಸ್ಟೋನ್ನ ನಾನು ಕಿತ್ತುಬಿಟ್ಟೆ, ರಿಮೂವ್ ಮಾಡಿಬಿಟ್ಟೆ. ಮತ್ತು ನೋಡಿ ಆ ಲೈನಿಂಗ್ನ ಈ ಕಡೆಗೆ ಫೋಲ್ಡ್ ಮಾಡಿಕೊಂಡು ನೀಟಾಗಿ ಈ ರೀತಿ ನೋಡ್ತಿರ್ಬೋದು, ಈ ರೀತಿ ನೀಟಾಗಿ ಸ್ಟಿಚ್ನ ಮಾಡ್ಕೋಬೇಕಾಗತ್ತೆ. ನೋಡಿ 1/2 ಇಂಚ್ ಮಾರ್ಜಿನ್ಗೆ ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಈ ರೀತಿ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಂಡ್ರೆ ನಿಮಗೆ ಇನ್ವಿಸಿಬಲ್ ಶೋಲ್ಡರು ತುಂಬಾ ಪರ್ಫೆಕ್ಟಾಗಿ ಫಿನಿಶಿಂಗ್ ಸಮೇತ ನಿಮಗೆ ರೆಡಿ ಆಗಿಬಿಡುತ್ತೆ. ನೋಡ್ತಿರ್ಬೋದು, ನಿಮ್ಗೆ ತೋರಿಸ್ತೀನಿ ರೀ. ಎಕ್ಸ್ಟ್ರಾ ಇದೆ ಅಂತ ಅನ್ಸಿದ್ರೆ ಬಟ್ಟೆ ಕಟ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ನೀಟಾಗಿ ಫಿನಿಶಿಂಗ್ ಸಮೇತ ಅನ್ನೋದು ರೆಡಿ ಆಗಿಬಿಡುತ್ತೆ. ಈಗ ನಾನು ಇದ್ರ ಪಕ್ಕನೇ ನೀಟಾಗಿ ಫಿನಿಶಿಂಗ್ ಸ್ಟಿಚ್ನ ಹಾಕ್ಕೊಳ್ತೀನಿ. ಈ ಸ್ಟಿಚ್ ಹಾಕ್ಕೊಂಡಿಲ್ಲ ಅಂದರೆ ಏನಾಗುತ್ತೆ ಅಂದರೆ ನಮಗೆ ಲೈನಿಂಗು ಹೊರಗಡೆ ಬರೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನೀಟಾಗಿ ಈ ರೀತಿ ಫೋಲ್ಡ್ ಮಾಡಿ ರೆಡಿ ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ ಈ ಮೆಥಡಲ್ಲಿ. ಈ ರೀತಿ ನೀಟಾಗಿ ಸೊ ಇಲ್ಲಿ ಸ್ಟೋನ್ದು ನಮಗೆ ಏನಾಗುತ್ತೆ ಅಂದರೆ ಚೈನ್ಸ್ ಲೈನ್ ಎಲ್ಲ ಬಂದಿರುತ್ತೆ. ಸೊ ಅದರ ಮೇಲೆ ನಮಗೆ ನೀಡ್ಲು ಬರಬಾರ್ದು. ಆ ನೀಡ್ಲು ಬಂದರೆ ಅದ್ರ ಮೇಲೆ ನೀಡ್ಲು ಮುರಿದೋಗೋ ಚಾನ್ಸಸ್ ಇರುತ್ತೆ. ಅದ್ರ ಪಕ್ಕನೇ ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ಈಗ ನಾನು ಲೈನಿಂಗು ಮೇನ್ ಫ್ಯಾಬ್ರಿಕ್ನ ನೀಟಾಗಿ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಇದು ಅಷ್ಟೇ ರಿಂಕಲ್ ಬರಬಾರ್ದು. ರಿಂಕಲ್ ಬರ್ದಿರೋ ನೀಟಾಗಿ ಕೈಯಲ್ಲೇ ನೀಟಾಗಿ ಈ ರೀತಿ ಸೆಟ್ ಮಾಡ್ಕೊಳ್ತಾ ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ.
ಈ ರೀತಿ ನೀಟಾಗಿ ಬಟ್ಟೆನ ಅಡ್ಜಸ್ಟ್ ಮಾಡ್ಕೊಳ್ತಾ ಸ್ಟಿಚ್ ಹಾಕಬೇಕು. ಇದು ನೆಕ್ ಡೀಪ್ ಅಂತೂ ತುಂಬಾ ಚೆನ್ನಾಗಿ ಬ್ರಾಡಾಗಿ ಬರುತ್ತೆ. ಈ ರೀತಿ ನೀಟಾಗಿ ಮೇನ್ ಫ್ಯಾಬ್ರಿಕ್ಕು ಮತ್ತು ಲೈನಿಂಗ್ ಎರಡನ್ನು ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ನಿಮಗೆ ನೀಡ್ಲು ಬರೋ ಕಡೆ ಸ್ಟೋನು ಏನಾದರೂ ಇದ್ದರೆ ಅದನ್ನ ರಿಮೂವ್ ಮಾಡ್ಕೋಬೇಕಾಗತ್ತೆ. ಇಲ್ಲಾಂದರೆ ನಮಗೇನಾಗುತ್ತೆ ಅಂದರೆ ನೀಡ್ಲು ನೀಟಾಗಿ ಪಟ್ಟಂತ ಒಂದೇ ಸಲ ಕಟ್ಟಾಗ್ಬಿಡುತ್ತೆ. ಸೊ ಹಾಗಾಗಿ ನೀಟಾಗಿ ನೀವು ಅದನ್ನ ನೋಡಿ ಇಲ್ಲಿ ಡಾಟ್ನ ಸ್ಟಿಚ್ ಮಾಡಬೇಕು. ಸೊ ಹಾಗಾಗಿ ನಾನಿಲ್ಲಿ ಎಲ್ಲಿ ಡಾಟ್ ಬರುತ್ತೋ ಅಲ್ಲಿಗೆ ನೀಟಾಗಿ ರೀತಿ ಸ್ಟೋನ್ನ ರಿಮೂವ್ ಮಾಡ್ಕೊಳ್ತೀನಿ ನೋಡಿ. ಇಲ್ಲಿ 1/2 ಇಂಚ್ ಮಾರ್ಜಿನ್ ನಾವು ಬಿಟ್ಟಿರ್ತೀವಲ್ಲ, ಸೊ 1/2 ಇಂಚ್ ಮಾರ್ಜಿನ್ಗೆ ಡಾಟ್ನ ಸ್ಟಿಚ್ ಮಾಡ್ತಾಯಿದ್ದೀನಿ. ಎರಡೂ ಕಡೆಯೂ ಸೇಮ್ 1/2 ಇಂಚ್ ಮಾರ್ಜಿನ್ಗೆ ಡಾಟ್ನ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಡೀಪ್ ಜಾಸ್ತಿ ತಗೊಂಡಷ್ಟು ಡಾಟ್ ಲೆಂತ್ನ ಕಡಿಮೆ ಮಾಡ್ಕೊಳ್ಳೋದು ಉತ್ತಮ. ಈಗ ನಾನು ಇದಕ್ಕೆ ಪೈಪಿಂಗ್ನ ಅಟ್ಯಾಚ್ ಮಾಡಬೇಕು ಅಂದ್ಕೊಂಡಿದ್ದೀನಿ ನೋಡಿ. ಸಿಲ್ವರ್ ಕಲರು ಈ ವರ್ಕ್ ಜರಿ ಏನು ಬಂದಿದೆಯೋ ಸೊ ಆ ಕಲರಲ್ಲಿ ನಾನು ಈ ಒಂದು ಪೈಪಿಂಗ್ನ ಅಟ್ಯಾಚ್ ಮಾಡ್ತಿದ್ದೀನಿ ನೋಡಿ. ಇಲ್ಲಿ ಸ್ಟೋನ್ ಬರುತ್ತೆ, ಆ ಸ್ಟೋನ್ನ ನಾನು ನೀಟಾಗಿ ರಿಮೂವ್ ಮಾಡಿಕೊಂಡೆ. ಇಲ್ಲಾಂದರೆ ನಮಗೇನಾಗುತ್ತೆ ಈ ಒಂದು ನೀಡ್ಲ್ ಅನ್ನೋದು ಮುರಿದೋಗ್ಬಿಡುತ್ತೆ. ಡಾಟ್ ಸ್ಟಿಚ್ ಆದಮೇಲೆ ನಾನಲ್ಲಿ ಪೈಪಿಂಗ್ನ ಅಟ್ಯಾಚ್ ಮಾಡ್ತಿರೋದು. ಡಬಲ್ ಫೋಲ್ಡ್ ಮಾಡಿಕೊಂಡು ನೀಟಾಗಿ ಫಿನಿಶಿಂಗ್ ಸ್ಟಿಚ್ನ ಹಾಕ್ಕೋಬೋದು. ಸೊ ನೀವು ಇಲ್ಲಿ ಬೇಕಾದ್ರೆ ಎಮ್ಮಿಂಗ್ ಕೂಡ ಮಾಡ್ಕೋಬೋದು. ನಾನಿಲ್ಲಿ ಸ್ಟಿಚ್ಚೇ ಹಾಕ್ಬಿಡ್ತಿದ್ದೀನಿ, ಫಿನಿಶಿಂಗ್ ಸ್ಟಿಚ್ಚು, ಎಮ್ಮಿಂಗ್ ಮಾಡ್ತಾಯಿಲ್ಲ. ಸೊ ಬೇಕಾದ್ರೆ ನೀವು ಎಮ್ಮಿಂಗ್ ಕೂಡ ಮಾಡ್ಕೋಬೋದು ನೋಡಿ. ಎಷ್ಟು ನೀಟಾಗಿ ರೆಡಿಯಾಗೋಯ್ತು. ಶೋಲ್ಡರ್ ಅಷ್ಟೇ ನೋಡ್ತಿರ್ಬೋದು ನೀವು. ಇಷ್ಟಾದಮೇಲೆ ಸ್ಲೀವ್ಸ್ನ ರೆಡಿ ಮಾಡ್ಕೊಳ್ಳೋದು. ಸ್ಲೀವ್ಸ್ನ ಅಷ್ಟೇ ನಮಗೆ ಪೀಸ್ ಆ ಕಡೆ ಈ ಕಡೆ ಕಟ್ತೀವ ಅದು ಸೆಕೆಂಡ್ರಿ. ಫಸ್ಟ್ ನಮ್ಗೆ ಏನಾಗುತ್ತೆ ಅಂದರೆ ಮಿಡ್ಲ್ ಫ್ಲವರ್ ನಮಗೆ ಕರೆಕ್ಟಾಗಿ ಮಿಡ್ಲಿಗೆ ಬರಬೇಕು ಹ್ಯಾಂಡ್ ಹತ್ರ. ಸೊ ಅದನ್ನು ನೋಡಿಕೊಂಡು ನಾವು ಸ್ಲೀವ್ಸ್ನ ಕಟ್ ಮಾಡ್ಕೋಬೇಕು ಮತ್ತು ಸ್ಟಿಚ್ ಮಾಡ್ಕೋಬೇಕು. ಪೀಸ್ ಕೊಡಬೇಕಾಗಿ ಬಂದರೆ ಸೊ ಸೈಡ್ಸ್ಗೆ ನಾವು ಈ ರೀತಿ ಪೀಸ್ನ ಕೊಟ್ಕೋಬೇಕಾಗತ್ತೆ ನೋಡಿ. ಯಾವ ಮೆಥಡಲ್ಲಿ ಕೊಡ್ತಿದ್ದೀನಿ ನಾನು ಅಂತ. ನೀವು ಒಂದು ಪೀಸ್ನ ಸೈಡ್ಗಿಟ್ಟು ಕಟ್ಟಿದ್ರೂ ಪರವಾಗಿಲ್ಲ, ನಾನು ಪಕ್ಕ ಇಟ್ಟೆ ಈ ರೀತಿ ಕಟ್ಕೊಳ್ತಾ ಇದ್ದೀನಿ ನೋಡಿ. ಈಗ ಕರೆಕ್ಟಾಗಿ ಮಿಡ್ಲಿಗೆ ಬರೋ ಥರ ನೀಟಾಗಿಟ್ಟು 1/2 ಇಂಚ್ ಮಾರ್ಜಿನ್ ಏನು ಬಿಟ್ಟಿರ್ತೀವೋ 1/2 ಇಂಚ್ ಮಾರ್ಜಿನ್ಗೆ ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ಸೊ ಕೆಲವೊಂದು ಸಲ ಈ ಬಾಟಮಲ್ಲಿ ಲೋಡಿಂಗ್ ಬರುತ್ತಲ್ಲ, ಆ ಲೋಡಿಂಗ್ ಪಕ್ಕನೇ ಸ್ಟಿಚ್ ಬರಬೇಕಾಗತ್ತೆ. ಕೆಲವೊಂದೆಲ್ಲ ಲೋಡಿಂಗ್ ಕೊಡಲ್ಲ, ಈ ಹ್ಯಾಂಡ್ಸ್ಗೆ ಬಾಟಮಲ್ಲಿ ಲೋಡಿಂಗ್ ಕೊಡಲ್ಲ. ಅಂಥದಕ್ಕೆ ನಾವು ಯಾವುದೇ ರೀತಿ ರಿಸ್ಕ್ ಇಲ್ದಿರ ನಾವು ಸ್ಟಿಚ್ ಮಾಡ್ಕೋಬೋದು. ಲೋಡಿಂಗ್ ಕೊಟ್ಟಾಗ ನಾವು ಆ ಲೋಡಿಂಗ್ ಪಕ್ಕನೇ ನಾವು ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ ನೋಡಿ. ಲೋಡಿಂಗ್ ಕೊಟ್ಟಿದ್ದಾರೆ ನೋಡಿ, ಸ್ವಲ್ಪ ಜಿಗ್ಜಾಗ್ ಟೈಪಲ್ಲಿ ಆ ಪಿಂಕ್ ಕಲರಲ್ಲಿ ಮತ್ತು ವೈಟಲ್ಲಿ ಸ್ಟ್ರೈಟಾಗಿ ಒಂದು ಲೋಡಿಂಗ್ ಕೊಟ್ಟಿದ್ದಾರೆ ನೋಡಿ. ಆ ಲೋಡಿಂಗ್ ಇಲ್ಲ ಅಂದರೂ ನಾವು ಹೇಗೆ ಬೇಕೋ ಹಾಗೆ 1/2 ಇಂಚ್ ಮಾರ್ಜಿನ್ಗೆ ನೀಟಾಗಿ ಸ್ಟಿಚ್ ಮಾಡ್ಕೋಬೋದು. ಇವಾಗ ನಮಗೆ ಮೇನ್ ಫ್ಯಾಬ್ರಿಕ್ ಮೇಲೆ ಅವ್ರು ಏನು ವರ್ಕ್ ಮಾಡಿಕೊಟ್ಟಿದ್ದಾರೋ ಸೊ ಆ ವರ್ಕ್ ಪಕ್ಕನೇ ನಾವು ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ನೀಟಾಗಿ ಮೇನ್ ಫ್ಯಾಬ್ರಿಕ್ಗೂ ಲೈನಿಂಗ್ನ ಅಟ್ಯಾಚ್ ಮಾಡ್ಕೊಳ್ತೀನಿ. ಎಲ್ಲಿ ಬೀಡ್ಸ್ ಸ್ಟೋನ್ ಬರುತ್ತೋ ವರ್ಕಲ್ಲಿ ಸೊ ಅದನ್ನು ರಿಮೂವ್ ಮಾಡ್ಕೊಳ್ತಾ ಸ್ಟಿಚ್ನ ಹಾಕ್ತಾಯಿದ್ದೀನಿ ನೋಡ್ತಿರ್ಬೋದು ನೀವು ಈ ರೀತಿ. ಅದೇ ರೀತಿ ಇನ್ನೂ ಒಂದು ಬ್ಲೌಸ್ದು ಇನ್ನೊಂದು ಸ್ಲೀವ್ನು ನಾನು ಅದೇ ರೀತಿ ಲೈನಿಂಗು ಮೇನ್ ಫ್ಯಾಬ್ರಿಕ್ನ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಿರ್ಬೋದು ನೀವು ಯಾವ ರೀತಿ ನಾವು ಕೈಯಲ್ಲಿ ಸೆಟ್ ಮಾಡ್ಕೊಳ್ತಾ ಸ್ಟಿಚ್ ಮಾಡ್ತೀವಿ ಅಂತ. ಸೊ ನಾವು ಕೈಯಲ್ಲಿ ಬಟ್ಟೆನ ಮೂಮೆಂಟು ಅಷ್ಟೇ ಪ್ರತಿಯೊಂದು ಮ್ಯಾಟ್ರ್ ಆಗುತ್ತೆ, ನಾವು ಯಾವ ರೀತಿ ಮೂಮೆಂಟ್ ಮಾಡ್ತೀವಿ ಅಂತನೂ. ಈ ರೀತಿ ನೀಟಾಗಿ ಲೈನಿಂಗು ಮೇನ್ ಫ್ಯಾಬ್ರಿಕ್ನ ಅಟ್ಯಾಚ್ ಮಾಡಿಕೊಂಡು ಎಕ್ಸ್ಟ್ರಾ ಕ್ಲಾತ್ನೆಲ್ಲ ಕಟ್ ಮಾಡ್ಕೋಬೇಕಾಗತ್ತೆ. ಸೊ ಎಕ್ಸ್ಟ್ರಾ ಕ್ಲಾತ್ನೆಲ್ಲ ಕಟ್ ಮಾಡ್ಕೊಂಡಿದ್ದಾಯಿತು. ಈಗ ನಾನು ಇದನ್ನು ನೋಡಿ ಇಲ್ಲಿ ಅಟ್ಯಾಚ್ ಮಾಡ್ಕೊಳ್ತೀನಿ ಸ್ಲೀವ್ಸ್ನೇ. ಒಂದು ಸಲ ಮೆಷರ್ಮೆಂಟ್ ತೊಗೊಂಡು ನೋಡ್ಕೊಳ್ಳಿ ಕರೆಕ್ಟಾಗಿ ಲೆಂತು ನಮಗೆ ಸಾಕಾಗತ್ತಾ ಲೂಸಿಂಗು ಅಂತ ಹ್ಯಾಂಡ್ದು ನೋಡಿ ಕರೆಕ್ಟಾಗಿ ಬರುತ್ತೆ. ನೀಟಾಗಿ 1/2 ಇಂಚ್ ಮಾರ್ಜಿನ್ ಬಿಟ್ಟಿರ್ತೀವಲ್ಲ 1/2 ಇಂಚ್ ಮಾರ್ಜಿನ್ಗೆ ಸ್ಲೀವ್ನ ಅಟ್ಯಾಚ್ ಮಾಡ್ತೀನಿ. ಸೊ ಕೆಲವೊಬ್ಬರು ಮಿಡ್ಲಿಂದನೂ ಶೋಲ್ಡರ್ ಹತ್ರದಿಂದನೂ ಅಟ್ಯಾಚ್ ಮಾಡ್ತಾರೆ. ಸೊ ಹಾಗೂ ಅಟ್ಯಾಚ್ ಮಾಡ್ಬೋದು, ಹೀಗೂ ಅಟ್ಯಾಚ್ ಮಾಡ್ಬೋದು. ನಿಮ್ಗೆ ಯಾವ ರೀತಿ ಇಷ್ಟನೋ ನಿಮ್ಗೆ ಯಾವ ರೀತಿ ಕಂಫರ್ಟಬಲ್ ಇದೆಯೋ ಆ ರೀತಿಯಲ್ಲಿ ನೀವು
ಅಟ್ಯಾಚ್ ಮಾಡ್ಕೊಳ್ಳಿ. ಈ ರೀತಿ ನೀಟಾಗಿ ಕೈಯಲ್ಲಿ ನೀಟಾಗಿ ಈ ರೀತಿ ಸೆಟ್ ಮಾಡ್ಕೊಳ್ಳಿ. ಇದನ್ನು ಸೇಮ್ ಮೆಜರ್ಮೆಂಟ್ ತಗೊಳ್ಳಿ, ನೋಡ್ಕೊಳ್ಳಿ ಕರೆಕ್ಟಾಗಿ ಬರುತ್ತಂತ. ಕರೆಕ್ಟಾಗಿ ಬರುತ್ತೆ. ಸೊ ಅದನ್ನು ನಾನು ನೀಟಾಗಿ ಈ ರೀತಿ ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಕೊಳ್ತೀನಿ. 2 ಸ್ಲೀವು ಈ ರೀತಿ ಅಟ್ಯಾಚ್ ಮಾಡ್ಕೊಂಡಿದ್ದಾದಮೇಲೆ ನಾನು ಮತ್ತೆ ಡಬಲ್ ಸ್ಟಿಚ್ ಒಂದು ಹಾಕ್ಕೊಂಡು ಓವರ್ಲಾಕ್ ಮಾಡ್ಕೊಳ್ತೀನಿ. ನೋಡಿ ಪರ್ಫೆಕ್ಟಾಗಿ ನನಗೆ ಹ್ಯಾಂಡ್ಸು ರೆಡಿ ಆಗೋಯ್ತು. ಈಗ ಡಬಲ್ ಸ್ಟಿಚ್ ಹಾಕ್ಕೊಂಡು ಓವರ್ಲಾಕ್ ಮಾಡ್ಕೊಳ್ತೀನಿ. ನೋಡಿ ಡಬಲ್ ಸ್ಟಿಚ್ ಹಾಕ್ಕೊಂಡು ಓವರ್ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಚೆಕ್ ಮಾಡ್ಕೊಳ್ಳಿ ನಿಮಗೆ ಕರೆಕ್ಟಾಗಿ ಬರುತ್ತಾ ಅಂತ. ನೋಡಿ ಕರೆಕ್ಟಾಗಿ ಲೆಂತು ಸರಿ ಹೋಗಿದೆ. ಇಲ್ಲಿ ನಾನು ಮಾರ್ಕಿಂಗ್ ಮಾಡ್ಕೊಂಡಿರೋದು ಕಾಣಿಸ್ತಿದೆಯಲ್ಲ, ಸೊ ಮಾರ್ಕಿಂಗ್ ಮೇಲೇ ನೀಟಾಗಿ ಸ್ಟಿಚ್ನ ಹಾಕ್ಕೊಳ್ತೀನಿ. ನೋಡ್ತಿರ್ಬೋದು ನೀವು, ನೀಟಾಗಿ ಸ್ಟಿಚ್ನ ರೆಡಿ ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ನಾವು 1.5 ಇಂಚ್ ಮಾರ್ಜಿನ್ ಬಿಟ್ಟಿದ್ನಲ್ಲ, 1.5 ಇಂಚ್ ಮಾರ್ಜಿನಲ್ಲಿ ಸ್ಟಿಚ್ನ ಹಾಕ್ತಾಯಿದ್ದೀನಿ. ಮಾರ್ಕಿಂಗ್ ಕಾಣಿಸ್ತಿದೆ ಅಂದ್ಕೊಂಡಿದ್ದೀನಿ ನಿಮಗೆ, ಹಾಗಾಗಿ ನಾನು ಮಾರ್ಕಿಂಗ್ ಮೇಲೇ ಸ್ಟಿಚ್ನ ಹಾಕ್ತಿದ್ದೀನಿ. ಮಾರ್ಕಿಂಗ್ ಕಾಣಲಿಲ್ಲ ಅಂದರೆ ನಿಮಗೆ ಮಾರ್ಕಿಂಗ್ ಮಾಡ್ಕೋಬೇಕಾಗತ್ತೆ. ಸೊ ಮಾರ್ಕಿಂಗ್ ಕಾಣಿಸ್ತಾ ಇರೋದಕ್ಕೆ ನಾನು ಅದ್ರ ಮೇಲೇ ಸ್ಟಿಚ್ ಹಾಕ್ಕೊಳ್ತಾ ಇದ್ದೀನಿ. ಸೊ 2 ರಿಂದ 3 ಸ್ಟಿಚ್ನ ಹಾಕ್ಕೊಂಡು ರೆಡಿ ಮಾಡ್ಕೊಳ್ತೀನಿ ನಾನು. ಸೊ ಇಷ್ಟು ಬ್ಲೌಸು ಪರ್ಫೆಕ್ಟಾಗಿ ಫಿನಿಶಿಂಗ್ ಸಮೇತ ನಾವು ಯಾವ ರೀತಿ ರೆಡಿ ಮಾಡಿದೆ ಅಂತ ನೋಡಿದ್ರಲ್ಲ. ಸೊ ಒಂದ್ಸಲ ನೀವು ಈ ಒಂದು ಮೆಥಡಲ್ಲಿ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಬ್ಲೌಸು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಯಾರಾದರೂ ಫ್ಯಾಮಿಲಿಯಲ್ಲಿ ಫ್ರೆಂಡ್ಸಲ್ಲಿ ಕಲಿತಾ ಇದ್ದರೆ ಅವರಿಗೆ ಈ ಲಿಂಕ್ನ ಶೇರ್ ಮಾಡಿ. ಚಾನಲ್ನ ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೆಚ್ಚು ವಿಡಿಯೋಗಳನ್ನು ನಾನು ಅಪ್ಲೋಡ್ ಮಾಡ್ತೀನಿ. ಔಟ್ಫಿಟ್ ನಿಮಗೆ ಈ ರೀತಿ ಕಾಣಿಸುತ್ತೆ ನೋಡಿ. ವರ್ಕು ಎಷ್ಟು ತುಂಬ ಬ್ಯೂಟಿಫುಲ್ಲಾಗಿ ಬಂದಿದೆ. ಹೇಗೆ ಅನಿಸ್ತು ಈ ವರ್ಕು ಮತ್ತು ಹೇಗೆ ಅನಿಸ್ತು ಈ ಕಟ್ಟಿಂಗು ಸ್ಟಿಚಿಂಗು ಅಂತಲೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹ್ಯಾಂಡ್ಸ್ ನೋಡಿ ಪರ್ಫೆಕ್ಟಾಗಿ ವಿತೌಟ್ ಐರನ್ನೂ ಮಾಡಿಲ್ಲ ಇನ್ನು. ನೋಡಿ ಫಿನಿಶಿಂಗ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ಇಷ್ಟು ಬ್ಲೌಸು ಕಟ್ಟಿಂಗ್ ಆ್ಯಂಡ್ ಸ್ಟಿಚಿಂಗ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.